ಇವತ್ತಿನ ದಿನದಲ್ಲಿ ಯಾಕೆ ಅಷ್ಟೊಂದು ಜನ ಗಂಡಸರು ಅವ್ರ ಜೀವನನ ಬರೀ ಹುಡುಗಿರ್ ಹಿಂದೆ ಹೋಗೋದ್ರಲ್ಲೇ ಕಳೀತಿದ್ದಾರೆ. ಮೊದ್ಮೊದ್ಲು ಅತಿಯಾಗಿ ಪ್ರೀತಿಸೋದು, ಆಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಕಳ್ಕೊಂಡು ಅವಳವರಿಂದ ದೂರ ಹೋಗೋದನ್ನ ನೋಡ್ಕೊಂಡು ಕೂರೋದು. ಬರೀ ಇದೇ ಆಯ್ತು. ಪ್ರಾಬಬ್ಲಿ ನೀವು ಕೂಡ ಇದೇ ರೀತಿ ಮಾಡ್ತಿರ್ಬೋದು. ಯಾರೋ ಒಬ್ರನ್ನ ಮೀಟ್ ಆಗ್ತೀರಾ, ಆ ಸ್ಪಾರ್ಕ್ನ ಕೂಡ ಫೀಲ್ ಮಾಡ್ತೀರಾ, ಅಂಡ್ ಸಡನ್ಲಿ ಅವಳ ಜೊತೆ ಕಾನ್ಸ್ಟೆಂಟ್ಲಿ ಟೆಕ್ಸ್ಟ್ ಮಾಡ್ತೀರಾ, ಡೇಟಿಗೆ ಹೋಗೋದಕ್ಕೂ ಪ್ಲಾನ್ ಮಾಡ್ತೀರಾ. 24/7 ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಆದ್ರೆ ಕೆಲವೊಂದ್ಸಲ ಎಲ್ಲ ಬದಲಾಗುತ್ತೆ. ತಕ್ಷಣ ರಿಪ್ಲೈ ಮಾಡ್ತಿದ್ದವಳು ಆಮೇಲೆ ತುಂಬಾ ಟೈಮ್ ತಗೋತಾಳೆ. ಅವಳ ಉತ್ಸಾಹ ಕಡಿಮೆ ಆಗುತ್ತೆ. ಅಂಡ್ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀರಾ. ಆದ್ರೆ ಏನೇ ಮಾಡಿದ್ರು ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತೇ ಆಗಲ್ಲ. ಯೋಚನೆ ಮಾಡಿ, ನೀವೆಷ್ಟು ಸಲ ಫೋನ್ ಚೆಕ್ ಮಾಡಿದ್ದೀರಾ ಅವಳ ರಿಪ್ಲೈಗೋಸ್ಕರ? ಆದ್ರೆ ಸತ್ಯ ಏನು ಅಂದ್ರೆ ಕೆಲವೊಂದ್ಸಲ ನಿಮ್ಮ ಅತಿಯಾದ ಪ್ರೀತಿ, ಕಾಳಜಿನೇ ಅವಳಿಗೆ ಹಿಂಸೆ ಅನ್ಸುತ್ತೆ. ಒಂದು ಪೇನ್ಫುಲ್ ವಿಷಯ ಏನು ಅಂದ್ರೆ ನೀವು ಅವಳ ಹಿಂದೆ ಎಷ್ಟು ಓಡ್ತೀರೋ ಅಷ್ಟೇ ಸ್ಪೀಡಾಗಿ ಅವಳು ನಿಮ್ಮಿಂದ ಓಡ್ತಾಳೆ ದೂರ. ಆದ್ರೆ ತುಂಬಾ ಎಫರ್ಟ್ ಹಾಕೋದಕ್ಕಿಂತ ಕಡಿಮೆ ಎಫರ್ಟ್ ಹಾಕೋದೇ ಇದಕ್ಕೆ ಪರಿಹಾರ ಅಂತ ನಾನೇನಾದ್ರೂ ಹೇಳಿದ್ರೆ, ಅಂಡ್ ನಿಮ್ಗೆ ಉತ್ತರ ಸಿಗೋದು ಅವಳನ್ನ ಚೇಸ್ ಮಾಡ್ದಾಗಲ್ಲ, ಚೇಸ್ ಮಾಡೋದನ್ನ ನಿಲ್ಲಿಸ್ದಾಗ ಮಾತ್ರ ಅಂತ ಹೇಳಿದ್ರೆ. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ಏನ್ ಮಾಡಿದ್ರೆ ಅವಳೇ ನಿಮ್ಮ ಹಿಂದೆ ಬೀಳೋ ಥರ ಮಾಡ್ಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಯಾವುದೇ ಮ್ಯಾನಿಪ್ಯುಲೇಷನ್ ಟ್ಯಾಕ್ಟಿಕ್ ಅಲ್ಲ, ಯಾವುದೇ ಗೇಮು ಅಲ್ಲ. ನಿಮ್ಮನ್ನ ನೀವು ಹೇಗೆ ನೋಡ್ತೀರಾ, ನಿಮ್ಮ ರಿಲೇಶನ್ಶಿಪ್ನ ಹೇಗೆ ಅಪ್ರೋಚ್ ಆಗ್ತೀರಾ ಅನ್ನೋದ್ರಲ್ಲಿ ನಿಮ್ಮಲ್ಲಾಗೋ ಬದಲಾವಣೆ. ಯಾವಾಗ ನೀವೊಬ್ರು ಬೆನ್ನ ಹಿಂದೆ ಬೀಳ್ತೀರೋ ಆಗ ನಿಮ್ಮ ಆಕ್ಷನ್ಸ್ ಮೂಲಕ ಒಂದು ಪವರ್ಫುಲ್ ಮೆಸೇಜ್ನ ಕಳಿಸ್ತಿದ್ದೀರಾ. ಅಂಡ್ ನೀವು ಹೇಳ್ತಿದ್ದೀರಾ, ನನಗಿಂತ ನೀನೇ ಹೆಚ್ಚು ಬೆಲೆ ಬಾಳ್ತೀಯ, ನಿನಗೆ ನನ್ನೊಪ್ಗೆಗಿಂತ ನನಗೆ ನಿನ್ನೊಪ್ಗೆನೆ ತುಂಬಾ ಮುಖ್ಯ ಅಂತ. ಅಂಡ್ ಇದರಿಂದ ಏನಾಗುತ್ತೆ ಗೊತ್ತಾ, ಇದು ಒಂದು ಇಮ್ಮಿಡಿಯೇಟ್ ಇಂಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಯಾವ ರಿಲೇಶನ್ಶಿಪ್ ಇಂಬ್ಯಾಲೆನ್ಸ್ ಮೇಲೆ ಬಿಲ್ಡ್ ಆಗ್ತಾವೋ ಅವು ಉಳಿಯೋದು ತುಂಬಾ ರೇರ್. ಹಿಂದೆ ನಿಮ್ಮನ್ನ ಯಾರಾದರೂ ಚೇಸ್ ಮಾಡಿದ್ರೆ ಮೊದ್ಮೊದ್ಲಿಗೆ ಚಂದ ಅನ್ಸಿರುತ್ತೆ, ಹೊಗಳಿಕೆ ಅನ್ಸಿರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅದು ನಿಮ್ಗೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ವಾ? ಕೆಲವೊಂದ್ಸಲ ಹಿಂಸೆನೂ ಆಗಿರುತ್ತೆ. ಸೊ ಯಾರೋ ಒಬ್ರು ನಮ್ಮನ್ನ ಸಿಂಹಾಸನದ ಮೇಲೆ ಕೂರಿಸ್ತಿದ್ದಾರೆ ಅಂದ್ರೆ ಅಲ್ಲೇನೋ ತೊಂದರೆ ಇದೆ ಅಂತಾನೆ. ಅದು ಒತ್ತಡ ತಂದ್ಕೊಡುತ್ತೆ. ಅಂಡ್ ಡೀಪ್ ಡೌನ್ ನಮ್ ಕೈಗೆ ಈಸಿಯಾಗಿ ಸಿಗೋವಂಥ ವಸ್ತುಗಾಗ್ಲಿ ವ್ಯಕ್ತಿಗಾಗ್ಲಿ ನಾವು ಬೆಲೆ ಕೊಡಲ್ಲ. ದಿಸ್ ಇಸ್ ದ ಚೇಸ್ ಟ್ರ್ಯಾಪ್. ನೀವೆಷ್ಟು ಹಿಂದೆ ಬೀಳ್ತೀರೋ ನೀವಷ್ಟೇ ಬೆಲೆ ಇಲ್ಲದೆ ಇರೋರ್ ಥರ ಕಾಣಿಸ್ತೀರ. ನೀವೆಷ್ಟು ಬೆಲೆ ಇಲ್ಲದೆ ಇರೋರ್ ಥರ ಕಾಣಿಸ್ತೀರೋ ಅವಳಿಗೆ ನಿಮ್ಮೇಲಿರೋ ಅಟ್ರಾಕ್ಷನ್ ಅಷ್ಟೇ ಕಡಿಮೆ ಆಗುತ್ತೆ. ನಿಮ್ಮೇಲಿರೋ ಅಟ್ರಾಕ್ಷನ್ ಕಡಿಮೆ ಆದಷ್ಟು ಅವಳಿಗೆ ನಿಮ್ಮ ಹಿಂದೆ ಬೀಳೋದು ಕಷ್ಟ ಆಗುತ್ತೆ. ಅಂಡ್ ಈ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಆ ಕನೆಕ್ಷನ್ ಕಂಪ್ಲೀಟ್ಲಿ ಮಾಯ ಆಗೋವರೆಗೂ. ನೀವು ಯಾವಾಗ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಇಂದ ಇಂಟರ್ನಲ್ ವ್ಯಾಲಿಡೇಷನ್ಗೆ ಶಿಫ್ಟ್ ಆಗ್ತಿರೋ ಆಗ ಒಂದು ಪ್ರಮುಖ ಬದಲಾವಣೆ ಆಗುತ್ತೆ. ಅಂಡ್ ನನ್ನ ಜೀವನನೇ ಬದಲಾಯಿಸಿದಂಥ ಒಂದು ಸತ್ಯ ಹೇಳ, ಇಲ್ಲಿ ಯಾವ ರಿಲೇಶನ್ಶಿಪ್ ಕೂಡ ನಿಮ್ಗೆ ಆತ್ಮಗೌರವ ತಂದ್ಕೊಡಲ್ಲ. ಅದು ನಿಮ್ಮೊಳಗಿಂದಾನೇ ಬರಬೇಕು. ನೀವು ಯಾವಾಗ ಆಂತರಿಕವಾಗಿ ವ್ಯಾಲಿಡೇಷನ್ನ ಬಿಲ್ಡ್ ಮಾಡ್ಕೋತೀರೋ ಆಗ ಸಮಥಿಂಗ್ ಮ್ಯಾಜಿಕಲ್ ಹ್ಯಾಪನ್ಸ್. ಯು ಬಿಕಮ್ ಗ್ರೌಂಡೆಡ್ ಅಂಡ್ ಸೆಂಟರ್ಡ್. ನಿಮ್ಮ ಹ್ಯಾಪಿನೆಸ್ ಯಾರ್ದೋ ರೆಸ್ಪಾನ್ಸ್ ಮೇಲಾಗ್ಲಿ, ಟೈಮ್ ಅಂಡ್ ಇಂಟ್ರೆಸ್ಟ್ ಲೆವೆಲ್ ಮೇಲಾಗ್ಲಿ ಡಿಪೆಂಡ್ ಆಗಲ್ಲ. ನಿಮಗೆ ಗೊತ್ತಿರೋ ಮೋಸ್ಟ್ ಅಟ್ರಾಕ್ಟಿವ್ ಜನರ ಬಗ್ಗೆ ಯೋಚನೆ ಮಾಡಿ. ಅವರೆಷ್ಟು ಕಂಫರ್ಟಬಲ್ ಆಗಿ ಕಾಣಿಸ್ತಾರಲ್ವಾ? ಯಾರಿಂದಾನೂ ರಿಯಶೂರೆನ್ಸ್ ಅವಶ್ಯಕತೆ ಇಲ್ಲದೆ ಇರೋರ್ ಥರ ಕಾಣಿಸ್ತಾರಲ್ವಾ? ಪರ್ಪಸ್ ಇರೋರು, ಪ್ಯಾಷನ್ ಇಟ್ಕೊಂಡಿರೋರು, ಅವರ ರಿಲೇಶನ್ಶಿಪ್ ಸ್ಟ್ಯಾಟಸ್ನ ಲೆಕ್ಕಿಸ್ದೆ ಅವ್ರ ಲೈಫ್ನ ಎಂಜಾಯ್ ಮಾಡ್ತಾರೆ ಅಂತ ಅನ್ಸಲ್ವಾ? ನೀವು ಯಾವ ವಿಷಯ ಅವಳನ್ನ ನನ್ನ ಹತ್ರ ಸೆಳೆಯುತ್ತೆ ಅಂತ ಅನ್ಕೊಂಡು ನೀವು ಅವಳನ್ನ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದನ್ನ ತೋರ್ಸೋದಕ್ಕೆ ಅವಳ ಹಿಂದೆ ಬೀಳ್ತಿರೋ ಅದೇ ಅವಳನ್ನ ನಿಮ್ಮಿಂದ ದೂರ ತಳ್ಳುತ್ತೆ. ಅಂಡ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋ ವಿಷಯನೇ ಆಕ್ಚುಲಿ ಅವಳನ್ನ ನಿಮ್ಮ ಹತ್ರ ಸೆಳೆಯುತ್ತೆ. ಹಾಗಾದ್ರೆ ಹೆಣ್ಮಕ್ಳು ಚೇಸ್ ಮಾಡೋ ಅಂಥ ವ್ಯಕ್ತಿ ಆಗೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ 3 ಪಿಲ್ಲರ್ಸ್ ಇದಾವೆ. ದ 3 ಪಿಲ್ಲರ್ಸ್ ಆಫ್ ಅಟ್ರಾಕ್ಷನ್. ಮೊದಲನೇದು ಬಿಲ್ಡಿಂಗ್ ಎ ಲೈಫ್ ಯು ಲವ್. ಎರಡನೇದು ಎಸ್ಟಾಬ್ಲಿಷಿಂಗ್ ಹೆಲ್ತಿ ಬೌಂಡ್ರೀಸ್. ಮೂರನೇದು ಮಾಸ್ಟರಿಂಗ್ ದ ಆರ್ಟ್ ಆಫ್ ಪ್ರೆಸೆಂಟ್. ಪಿಲ್ಲರ್ 1, ಬಿಲ್ಡಿಂಗ್ ಎ ಲೈಫ್ ಯು ಲವ್. ಹೆಣ್ಮಕ್ಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ಯಾವುದು ಗೊತ್ತಾ? ನಿಮ್ ಲುಕ್ಸ್ ಆಗಲಿ ಅಥವಾ ಸಂಪತ್ತಲ್ಲ, ಅದು ನಿಮ್ಮ ಸ್ವಂತ ಜೀವನದ ಮೇಲೆ ನಿಮಗಿರೋ ನಿಜವಾದ ಉತ್ಸಾಹ. ಯುವರ್ ಜೆನ್ಯೂನ್ ಪ್ಯಾಷನ್ ಆಫ್ ಯುವರ್ ಓನ್ ಲೈಫ್.
ನಿಮ್ಗೆ ಗೋಲ್ಸ್ ಇದ್ದಾಗ, ನಿಮ್ಗೆ ಎಕ್ಸೈಟ್‌ಮೆಂಟ್ ಕೊಡುವಂಥ ವಿಷಯಗಳು ಮತ್ತೆ ಜನರನ್ನ ಫಾಲೋ ಮಾಡ್ತೀರಾ. ಅದ್ರಿಂದ ನಿಮ್ಮಲ್ಲಿ ಒಂದು ಗುರುತ್ವಾಕರ್ಷಣೆ ಸೃಷ್ಟಿಯಾಗತ್ತೆ. ಅಂಡ್ ನಿಮ್ಗೆ ಯೋಗ್ಯವಾದ ವ್ಯಕ್ತಿ ನಿಮ್ ಸುತ್ತಾನೆ ಸುತ್ತೋಕೆ ಶುರು ಮಾಡ್ತಾರೆ. ಈಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ಅಟ್ ಪ್ರೆಸೆಂಟ್ ನೀವು ಯಾರ ಜೊತೆನೂ ಡೇಟಿಂಗಲ್ಲಿ ಇಲ್ಲ ಅಂದ್ರೆ ಅಥವಾ ಯಾರ ಹಿಂದೆನೂ ಬಿದ್ದಿಲ್ಲ ಅಂದ್ರೆ ಅದೇ ಟೈಮ್‌ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೋತೀರಾ? ಯಾವ ಸ್ಕಿಲ್‌ನ ಡೆವಲಪ್ ಮಾಡ್ಕೋತೀರಾ? ಯಾವ ಅನುಭವಗಳನ್ನ ಹುಡುಕ್ತೀರಾ? ಆ ಕೆಲಸಗಳನ್ನ ಈಗ ಮಾಡಿ. ಯಾರೋ ಒಬ್ಳು ಹುಡುಗಿನ ಮೀಟ್ ಮಾಡೋದಕ್ಕೋಸ್ಕರ, ಸ್ಟ್ರಾಟಜಿಗೋಸ್ಕರ ಮಾಡಬೇಡಿ. ನಿಮಗಿರೋ ಒಂದೇ ಒಂದು ಅಮೂಲ್ಯವಾದ ಜೀವನ. ಅದನ್ನ ಸಂಪೂರ್ಣವಾಗಿ ಬದುಕೋದಕ್ಕೋಸ್ಕರ ಮಾಡಿ. ಯಾವಾಗ ನೀವು ನಿಜವಾಗ್ಲೂ ಪ್ರೀತಿಸೋ ನಿಮ್ಮ ಜೀವನನ ಬಿಲ್ಡ್ ಮಾಡ್ಕೋತೀರೋ, ಆಗ ತುಂಬಾ ಸಂತೋಷವಾಗಿರ್ತೀರಾ, ಹೆಚ್ಚು ತೃಪ್ತಿ ಇರತ್ತೆ. ಅಂಡ್ ನ್ಯಾಚುರಲಿ ಅದೇ ನಿಮ್ಮನ್ನ ಅಟ್ರಾಕ್ಟಿವ್ ಆಗಿ ಕಾಣಿಸೋ ರೀತಿ ಮಾಡುತ್ತೆ. ಸೊ, ನಿಮ್ಮ ಜೀವನದ ಒಂದು ಭಾಗ ಮಾಡ್ಕೊಳ್ಳೋದಕ್ಕೆ ಡೆಸ್ಪರೇಟ್ ಆಗಿ ಅವ್ರು ಯಾರ ಹಿಂದೆನೋ ಅಲೆಯೋ ಬದಲು, ಅವರಿಗೆ ಆ ಜೀವನದ ಭಾಗ ಆಗೋದಕ್ಕೆ ಒಂದು ಸ್ಪೇಸ್ ಕೊಡಿ. ಪಿಲ್ಲರ್ 2 ಎಸ್ಟಾಬ್ಲಿಷಿಂಗ್ ಹೆಲ್ತಿ ಬೌಂಡ್ರೀಸ್. ಈ ಸೆಕೆಂಡ್ ಪಿಲ್ಲರ್ ಇರೋದು ಬೌಂಡ್ರೀಸ್ ಬಗ್ಗೆ. ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಯಾವುದನ್ನ ಅಕ್ಸೆಪ್ಟ್ ಮಾಡಬೇಕು, ಯಾವುದನ್ನ ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು. ಚೇಸ್ ಮಾಡೋ ತುಂಬಾ ಹುಡುಗರಿಗೆ ವೀಕ್ ಬೌಂಡ್ರೀಸ್ ಇರ್ತವೆ. ಲಾಸ್ಟ್ ಮಿನಿಟಲ್ಲಿ ಪ್ಲಾನ್ಸ್‌ನ ಕ್ಯಾನ್ಸಲ್ ಮಾಡಿದ್ರೆ, ಸರಿ, ಇಟ್ಸ್ ಓಕೆ ಅಂತ ಒಪ್ಕೋತಾರೆ. ಗೌರವ ಕೊಡದೆ ಮಾತಾಡ್ಸಿದ್ರೆ, ಅದಕ್ಕೂ ಓಕೆ ಅಂತಾರೆ. ಅವಳು ಯಾವುದೇ ರೀತಿ ಎಫರ್ಟ್ಸ್ ಹಾಕದೇ ಇದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ. ಯಾಕಂದ್ರೆ ಅವಳು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯಕ್ಕೆ. ಆದ್ರೆ ನೀವು ಕ್ಲಿಯರ್ ಅಂಡ್ ಹೆಲ್ತಿ ಬೌಂಡ್ರೀಸ್‌ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ನೀವು ತಕ್ಷಣ ಆ 90% ಮೆನ್ಸ್ ಏನಿದಾರಲ್ಲ, ಅವರಿಂದ ಸಪರೇಟ್ ಆಗ್ತೀರ. ಅದೇ ಬೌಂಡ್ರೀಸ್ ನಿಮ್ಗೆ ಸ್ವಾಭಿಮಾನ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಯಾವಾಗ ನಿಮ್ಮ ಸ್ಟ್ಯಾಂಡರ್ಡ್ಸ್‌ನ ಪೂರೈಸೋಕಾಗದೇ ಇರೋ ವ್ಯಕ್ತಿಯಿಂದ ದೂರ ಹೋಗೋದಕ್ಕೆ ರೆಡಿಯಾಗಿರ್ತೀರೋ, ಆಗ ಅವ್ರ ದೃಷ್ಟಿಲಿ ಅಷ್ಟೇ ವ್ಯಾಲ್ಯೂಯಬಲ್ ಪರ್ಸನ್ ಆಗಿ ಕಾಣಿಸ್ತೀರ. ಫಾರ್ ಎಕ್ಸಾಂಪಲ್, ಒಂದ್ ವೇಳೆ ನಿಮ್ ಮೆಸೇಜ್‌ಗೆ ರಿಪ್ಲೈ ಮಾಡೋದಕ್ಕೆ 2-3 ದಿನ ಟೈಮ್ ತಗೊಂಡ್ರೆ, ಮೇಲೆ ಮೇಲೆ ಮೆಸೇಜ್ ಮಾಡೋದು ಅಥವಾ ಆತಂಕದಿಂದ ಕಾಯ್ತಾ ಕೂತ್ಕೊಳ್ಳೋದು ಮಾಡಬೇಡಿ. ಅವಳ ಇನ್ವೆಸ್ಟ್‌ಮೆಂಟ್ ಲೆವೆಲ್‌ನ ಮ್ಯಾಚ್ ಮಾಡಿ. ಒಂದ್ ವೇಳೆ ಅವಳು ಲಾಸ್ಟ್ ಮಿನಿಟಲ್ಲಿ ಪ್ಲಾನ್ಸ್‌ನ ಕ್ಯಾನ್ಸಲ್ ಮಾಡಿದ್ರೆ, ನೀವೇ ಅದನ್ನ ರೀಶೆಡ್ಯೂಲ್ ಮಾಡಬೇಡಿ. ನೆಕ್ಸ್ಟ್ ಟೈಮ್ ಅವಳೇ ಕಾಲ್ ಮಾಡಿ ಪ್ಲಾನ್ ಮಾಡೋವರೆಗೂ ಸುಮ್ಮನೆ ಇದ್ಬಿಡಿ. ಕೋಪ ಅಥವಾ ಮ್ಯಾನಿಪ್ಯುಲೇಷನ್ ಇಲ್ಲದೆ ಬೌಂಡ್ರೀಸ್‌ನ ಹಾಕೊಳ್ಳೋದು ಇಂಪಾರ್ಟೆಂಟ್. ನೀವವಳ ಬಿಹೇವಿಯರ್ಸ್‌ನ ಕಂಟ್ರೋಲ್ ಮಾಡ್ತಿಲ್ಲ. ನೀವು ಯಾವುದರಲ್ಲಿ ಭಾಗವಹಿಸ್ತೀರಾ, ಯಾವುದರಲ್ಲಿ ಭಾಗವಹಿಸಲ್ಲ ಅನ್ನೋದನ್ನ ಸಿಂಪಲ್ ಆಗಿ ಆಯ್ಕೆ ಮಾಡ್ಕೋತಿದ್ದೀರಾ ಅಷ್ಟೆ. ಅಂಡ್ ದ ಬೆಸ್ಟ್ ಪಾರ್ಟ್ ಏನಂದ್ರೆ, ಯಾವಾಗ ನಿಮ್ಗೆ ಸ್ಟ್ರಾಂಗ್ ಬೌಂಡ್ರೀಸ್ ಇರ್ತಾವೋ, ಆಗ ಸೇಫ್ಟಿ ಕ್ರಿಯೇಟ್ ಮಾಡ್ತೀರ. ಸೊ, ತಮ್ಮ ಮೌಲ್ಯಗಳನ್ನ ತಿಳ್ಕೊಂಡು ಅದರಲ್ಲಿ ದೃಢವಾಗಿ ನಿಲ್ಲೋ ಪರ್ಸನ್‌ಗೆ ಮಾತ್ರ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತಾರೆ. ಥರ್ಡ್ ಪಿಲ್ಲರ್ ಮಾಸ್ಟರಿಂಗ್ ದ ಆರ್ಟ್ ಆಫ್ ಪ್ರೆಸೆಂಟ್. ಈ ಮೂರನೇ ಸ್ತಂಭ ಇದೆಯಲ್ಲ, ಇದು ತುಂಬಾನೇ ಪವರ್ಫುಲ್. ಟ್ರೂ ಪ್ರೆಸೆನ್ಸ್. ಈ ಡಿಸ್ಟ್ರಾಕ್ಷನ್ ಅನ್ನೋ ಯುಗದಲ್ಲಿ ಯಾರ ಜೊತೆನಾದ್ರೂ ಸಂಪೂರ್ಣವಾಗಿರೋದು ಅಪರೂಪ. ಮತ್ತೆ ಅಪರೂಪದ ವಿಷಯಗಳು ವ್ಯಾಲ್ಯೂಯಬಲ್ ಆಗಿರ್ತವೆ. ನೀವು ಅವಳ ಜೊತೆಯಲ್ಲಿದ್ದಾಗ ಅವಳ ಜೊತೆ ಸಂಪೂರ್ಣವಾಗಿರಿ. ಬಿ ವಿತ್ ಹರ್ ಕಂಪ್ಲೀಟ್ಲಿ. ನಿಮ್ಮ ಫೋನ್ನ ದೂರ ಇಡಿ. ಕೇವಲ ರೆಸ್ಪಾನ್ಸ್ ಮಾಡೋದಕ್ಕೋಸ್ಕರ ಅಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅವಳು ನಿಜವಾಗ್ಲೂ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಕ್ಯೂರಿಯಸ್ ಆಗಿದ್ದೀರಾ ಅಂತ ತೋರ್ಸೋ ಪ್ರಶ್ನೆಗಳನ್ನ ಕೇಳಿ. ಅವಳು ನಿಮ್ಗೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ. ಪ್ರೆಸೆನ್ಸ್ ಅಂದ್ರೆ ನೀವು ಅವಳ ಜೊತೆಯಲ್ಲಿದ್ದಾಗ ನೀವು ಹೇಗ್ ಬಿಹೇವ್ ಮಾಡ್ತೀರಾ ಅನ್ನೋದು ಮಾತ್ರ ಅಲ್ಲ. ಅವಳು ನಿಮ್ ಮುಂದೆ ಇಲ್ದಾಗ್ಲೂ ಕೂಡ ನೀವು ಹೇಗ್ ಕಾಣಿಸ್ಕೋತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ರೋ. ಹುಡುಗಿರ್ ಹಿಂದೆ ಬೀಳೋ ಹುಡುಗರು ಯಾವಾಗ್ಲೂ ಅವೈಲೇಬಲ್ ಆಗಿರ್ತಾರೆ. ಅವಳನ್ನ ನೋಡೋ ಅವಕಾಶಕ್ಕೋಸ್ಕರ ಏನನ್ನ ಬೇಕಾದ್ರೂ ತ್ಯಾಗ ಮಾಡೋಕೆ ರೆಡಿ ಇರ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ ಮಾಡೋದ್ರಲ್ಲಿ ಮುಂದಿರ್ತಾರೆ. ಆದ್ರೆ ಯಾವಾಗ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಪ್ರೆಸೆಂಟಲ್ಲಿ ಇರ್ತೀರೋ, ನಿಮ್ಮ ಪ್ಯಾಷನ್, ನಿಮ್ಮ ಫ್ರೆಂಡ್ಸ್, ನಿಮ್ಮದೇ ಕೆಲಸಗಳಲ್ಲಿ ಎಂಗೇಜ್ಡ್ ಆಗಿರ್ತೀರೋ, ಆಗ ನೀವು ನ್ಯಾಚುರಲಿ ಒಂದು ಹೆಲ್ತಿ ಸ್ಪೇಸ್‌ನ ಕ್ರಿಯೇಟ್ ಮಾಡ್ತೀರಾ ರಿಲೇಶನ್‌ಶಿಪ್ಪಲ್ಲಿ. ಆ ಸ್ಪೇಸ್ ಅಟ್ರಾಕ್ಷನ್ ಉಸಿರಾಡೋಕೆ ಅನುವು ಮಾಡಿಕೊಡುತ್ತೆ. ಇದು ಅವಳಿಗೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ ಬಗ್ಗೆ ಚಿಂತೆ ಮಾಡೋದಕ್ಕೆ ಜಾಗ ಮಾಡ್ಕೊಡುತ್ತೆ. ವ್ಯಾಲ್ಯೂಯಬಲ್ ವಿಷಯಗಳ ಬಗ್ಗೆ ಯೋಚನೆ ಮಾಡಿ. ಅವು ಯಾವಾಗ್ಲೂ ಈಸಿಯಾಗಿ ಕೈಗೆ ಸಿಗೋವಂಥ ವಸ್ತುಗಳಾಗಿರಲ್ಲ. ರಿಲೇಶನ್‌ಶಿಪ್ಪಲ್ಲಿ ಕೂಡ ಇದೇ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಸೊ, ಈ 3 ಸ್ತಂಭಗಳನ್ನ ನೀವು ಯಾವಾಗ ಕಂಬೈನ್ ಮಾಡ್ತೀರೋ, ಬಿಲ್ಡಿಂಗ್ ಎ ಲೈಫ್ ಯು ಲವ್, ಎಸ್ಟಾಬ್ಲಿಷಿಂಗ್ ಹೆಲ್ತಿ ಬೌಂಡರೀಸ್ ಅಂಡ್ ಮಾಸ್ಟರಿಂಗ್ ದ ಆರ್ಟ್ ಆಫ್ ಪ್ರೆಸೆಂಟ್, ಆಗ ರಿಮಾರ್ಕಬಲಿ ಪ್ರತಿಯೊಂದು ಬದಲಾಗುತ್ತೆ.
ಸಡನ್ಲಿ ನೀವು ಚೇಸ್ ಮಾಡುವಂಥ ವ್ಯಕ್ತಿ ಆಗಿರಲ್ಲ. ನೀವು ನಿಮ್ಮ ಜೀವನನ ಪರ್ಪಸ್ ಅಂಡ್ ಇಂಟೆನ್ಷನ್ನಿಂದ ಜೀವಿಸ್ತೀರ. ಅಂಡ್ ಆ ಲೈಫ್ ಮ್ಯಾಗ್ನೆಟಿಕ್ ಆಗಿ ಬದಲಾಗುತ್ತೆ. ಹೆಣ್ಮಕ್ಳು ಅದನ್ನ ನೋಟಿಸ್ ಮಾಡ್ತಾರೆ. ನಿಮ್ಮ ಶಕ್ತಿ, ನಿಮ್ಮ ಆತ್ಮವಿಶ್ವಾಸ, ಸ್ವಾವಲಂಬನೆಗೆ ಆಕರ್ಷಿತರಾಗ್ತಾರೆ. ನೀವು ಎಲ್ರಿಗಿಂತನೂ ಡಿಫ್ರೆಂಟ್ ಅನ್ನೋದನ್ನ ಗಮನಿಸ್ತಾರೆ. ಚೇಸಿಂಗ್ ರಿವರ್ಸ್ ಆಗೋದು ಇಲ್ಲಿಂದಾನೆ. ಒಬ್ಳು ಹುಡುಗಿ ಯಾವಾಗ ಅವಳ ಅಪ್ರೂವಲ್ಗೋಸ್ಕರ ಕಾಯ್ತಾ ಕೂರದೇ ಇರೋ ವ್ಯಕ್ತಿನ ಆದ್ರೂ ಕೂಡ ಅವಳ ಕಂಪ್ನಿನ ಬಯಸೋ, ತನ್ನನ್ನ ಹೇಗ್ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಸ್ಟ್ಯಾಂಡರ್ಡ್ಸ್ನ ಇಟ್ಕೊಂಡಿರೋ ವ್ಯಕ್ತಿ ಅವಳ ಜೊತೆಯಲ್ಲಿದ್ದಾಗ ಸಂಪೂರ್ಣವಾಗಿರ್ತಾನೋ, ಅಥವಾ ಅವಳು ಜೊತೆಯಲ್ಲಿ ಇಲ್ಲದೆ ಇದ್ದಾಗ ಅವನ ಲೈಫಲ್ಲಿ ಅವನ ಕೆಲಸಗಳಲ್ಲಿ ಫುಲ್ಲಿ ಎಂಗೇಜ್ಡ್ ಆಗಿರ್ತಾನೋ ಅಂಥ ವ್ಯಕ್ತಿನ ನೋಡ್ತಾಳೋ, ಆಗ ಅವಳು ಯಾವುದೋ ಒಂದು ಅಪರೂಪದ ಮತ್ತೆ ಅಮೂಲ್ಯವಾದದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ಅವಳಿಗೂ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ರೆಸ್ಪೆಕ್ಟ್ನ ಕೂಡ ಉಳಿಸ್ಕೋತಿದ್ದೀರಾ ಅನ್ನೋದನ್ನ ತಿಳ್ಕೊತಾಳೆ. ಸೊ, ಮೊದಲನೇದಾಗಿ ನಿಮ್ಮನ್ನ ಫುಲ್ಫಿಲ್ ಮಾಡುವಂಥ ಜೀವನನ ಜೀವಿಸ್ತಾ ಇದ್ದೀರಾ? ನಿಮಗೆ ಕ್ಲಿಯರ್ ಬೌಂಡ್ರೀಸ್ ಇದೆಯಾ? ನೀವು ಸಂಪೂರ್ಣವಾಗಿದ್ದೀರಾ? ನೀವು ಎಲ್ಲಿ ಗ್ರೋ ಆಗಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಎರಡನೇದು, ಯಾವುದಾದ್ರೂ ಒಂದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಈ ವಾರನೇ ಕಮಿಟ್ ಆಗಿ. ಮೇ ಬಿ ತುಂಬಾ ಹಿಂದೆನೇ ಮರ್ತು ಹೋಗಿರೋ ನಿಮ್ಮ ಪ್ಯಾಷನ್ ಆಗಿರ್ಬೋದು, ಯಾವುದೋ ಮೆಸೇಜ್ಗೋಸ್ಕರ ದಿನಪೂರ್ತಿ ಕಾಯ್ತಾ ಕೂತ್ಕೊಳ್ಳೋದಾಗಿರ್ಬೋದು, ಮೇ ಬಿ ನಿಮ್ಮ ಫ್ರೆಂಡ್ಸ್ ಜೊತೆಲಿದ್ದಾಗ ನಿಮ್ಮ ಫೋನ್ನ ದೂರ ಇಡೋದಾಗಿರ್ಬೋದು. ಒಂದೇ ಒಂದು ಚಿಕ್ಕ ಬದಲಾವಣೆ ಒಂದು ದೊಡ್ಡ ಪರಿವರ್ತನೆಗೆ ಕಾರಣ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಅವಳು ಹಿಂದೆ ಬೀಳೋದನ್ನ ನಿಲ್ಲಿಸಿ ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತೀರೋ, ಆಗ ಅವಳೇ ನಿಮ್ಮ ಹಿಂದೆ ಬೀಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಜರ್ನಿ ಯಾವಾಗಲೂ ಈಸಿ ಆಗಿರಲ್ಲ. ಕೆಲವೊಂದ್ಸಲ ಡೌಟ್ಸ್ ಬರೋ ಸಂದರ್ಭ ಬರ್ಬೋದು. ಇದೆಲ್ಲ ಯಾಕೆ ಬೇಕು, ಹಿಂದೆ ಹೇಗಿದ್ನೋ ಹಾಗೆ ಇದ್ಬಿಡೋಣ ಅಂತಾನೂ ಅನ್ನಿಸ್ಬೋದು. ಆದರೆ ಇವತ್ತು ನಾನು ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ ಬ್ರೋ, ಈ ಅಡಿಪಾಯದ ಮೇಲೆ ನೀವು ಬಿಲ್ಡ್ ಮಾಡೋ ಸಂಬಂಧ ಪ್ರತಿ ಹೆಜ್ಜೆಗೂ ಯೋಗ್ಯವಾಗಿರುತ್ತೆ. ಯಾಕಂದ್ರೆ ಕೊನೆಯಲ್ಲಿ ನೀವು ಬಯಸೋದು ನಿಮ್ಮನ್ನ ಚೇಸ್ ಮಾಡೋ ಅಂಥವ್ರನ್ನ ಮಾತ್ರ ಅಲ್ಲ. ನೀವು ಬಯಸೋದು ಮ್ಯೂಚುವಲ್ ರೆಸ್ಪೆಕ್ಟ್, ಡಿಸೈರ್ ಅಂಡ್ ಚಾಯ್ಸ್ ಮೇಲೆ ಬಿಲ್ಡ್ ಆಗಿರೋ ರಿಲೇಶನ್ಶಿಪ್. ಸೊ, ಸ್ಟಾಪ್ ಚೇಸಿಂಗ್, ಸ್ಟಾರ್ಟ್ ಬಿಲ್ಡಿಂಗ್. ಅಂಡ್ ನೀವೇ ನೋಡ್ತೀರಾ ಪ್ರತಿಯೊಂದು ಹೇಗೆ ಬದಲಾಗುತ್ತೆ ಅನ್ನೋದನ್ನ. ತನ್ನ ಮೌಲ್ಯಗಳನ್ನ ತಿಳ್ಕೊಂಡಿರೋ ವ್ಯಕ್ತಿಯಾಗಿ ಆಗ ನಿಮ್ಮ ಪ್ರಪಂಚದ ಒಂದು ಭಾಗ ಆಗೋದಕ್ಕೆ ಅವಳು ಮುಕ್ತವಾಗಿ ಉತ್ಸಾಹದಿಂದ ಆಯ್ಕೆ ಮಾಡೋದನ್ನ ನೀವೇ ನೋಡಿ. ಬೆನ್ನಟ್ಟೋದೆಲ್ಲ ಇವತ್ತಿಗೆ ಮುಗ್ದೋಗಿದೆ. ಜರ್ನಿ ಈಗ ಪ್ರಾರಂಭ ಆಗ್ತಿದೆ. ಅಂಡ್ ದ ಫೈನಲ್ ಕ್ವಶನ್ ಈಸ್, ಆರ್ ಯು ರೆಡಿ?